ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್, ಯಾವ್ದು ಗಾಡಿ ಕಳಿಸಿದ್ರಲ್ಲ, ಹೋಂಡಾ ಸ್ಯಾಂಟ್ರೋ ಜಿಂಕಾ? ಹಾಂ ಜಿಂಕ್ ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? 2004. 4. ಹಾಂ, ಥರ್ಡ್ ಓನರು, ಫೋರ್ತ್ ಓನರು. ನೀವು 4ನೇ ಓನರಾ? ಹಾಂ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 1 ಚಿಲ್ಲರೆ ಹೊಡಿ ಸರ್ ಅದು. 1,00,000 ಮೇಲೆ ಹೊಡಿದೆಯಾ? ಹಾಂ. ಓಕೆ, ಪ್ಯೂರ್ ಪೆಟ್ರೋಲಾ? ಅಣ್ಣ, ಹಲೋ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಮಾತ್ರ. ಓಕೆ, ಎಷ್ಟು ಓನರ್ ಜಾಸ್ತಿ 4 ಅಂದ್ರಲ್ಲ? ಹಾಂ, ಅದು ಫೋರ್ತ್ ಓನರ್. ಓಕೆ. ಈಗ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ? ಗಾಡಿ ಕಂಡೀಷನ್ ಇದೆ ಸರ್, ಇಂಜಿನ್ ಎಲ್ಲ ಕಂಡೀಷನ್ ಇದೆ. ಹಾಂ. ರನ್ನಿಂಗ್ ಬೋರ್ಡು ಒಂದು ಲೆಫ್ಟ್ ಸೈಡ್ ಒಂದು ರನ್ನಿಂಗ್ ಬೋರ್ಡು ಐತೆ. ಹಾಂ. ಹಾಂ. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಪವರ್ ಸ್ಟೇರಿಂಗ್ ಬರ್ತವೆ, 2 ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋ. ಹ್ಞೂ. ಹ್ಞೂ. ಓಕೆ, ಎಫ್ ಸಿ ಇನ್ಸೂರೆನ್ಸು? ಇನ್ಸೂರೆನ್ಸ್ ಇದೆ, ಎಫ್ಸಿನ್ ಇದೆ ಸರ್. 2 ರನ್ನಿಂಗ್ ಇದಾವಾ? ಹ್ಞೂ. ಟೈರು? ಟೈರ್ ಫ್ರಂಟ್ 2 ನ್ಯೂ ಟೈರ್, ಹೊಸ ಟೈರು ಹ್ಮ್. ಏಕೆ. ಹಿಂದ್ಗಡೆ 2 ಇನ್ನು 50% ಟೈರ್ ಇದೆ. ಓಕೆ. ಹ್ಞೂ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟೇ ಸರ್. ಏನು ರೀಪೇಂಟು, ಟಚಪ್ ಆ ಥರ ಏನೂ ಇಲ್ಲ? ಆ ಥರ ಏನೂ ಇಲ್ಲ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಸೀಟ್ ಕವರ್ ಚೆನ್ನಾಗಿದೆ. ಓಕೆ, ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ ಗಾಡಿದು? ಅದೇ ಸರ್ ಹೇಳಿದ್ನಲ್ಲ, ಅದು ರನ್ನಿಂಗ್ ಬೋರ್ಡ್ ಒಂದು ಮಾಡ್ಕೋಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ? ಇನ್ನೇನಿಲ್ಲ, ರನ್ನಿಂಗ್ ಬೋರ್ಡ್ ಒಂದು ಮಾಡ್ಕೋಬೇಕು. ಓಕೆ. ಹ್ಞೂ. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ ನಿಮ್ಮ ಕಡೆನೇ? ನಮ್ಮ ಹತ್ರನೇ ಐತಿ. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಇದು? ಹುಳಿಯಾರು. ಹುಳಿಯಾರು? ಹ್ಞೂ. ಅರಸೀಕೆರೆ ತಾಲೂಕು ಬರುತ್ತಾ? ಯಾವ್ದು ಬರುತ್ತೆ ಅದು? ಚಿಕ್ಕನಾಯಕನಹಳ್ಳಿ ತಾಲೂಕು. ಚಿಕ್ಕನಾಯಕನಹಳ್ಳಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾವು 1,10 ಹೇಳ್ತಿದ್ದೀನಿ. ಹ್ಞೂ. ಹ್ಞೂ. 1,10,000 ಹೇಳ್ತಿದ್ದೀರಾ? ಹಾಂ. ಬಂದಾಗ ಕಡಿಮೆ ಆಗುತ್ತೆ? ಒಂದು ಹೆಚ್ಚು ಕಮ್ಮಿ ಆಗುತ್ತೆ.